ಅಲ್ಲ ಹೆಸರಲ್ಲೇ ಗಿಲ್ಲಿ ಇದೆ. ಸೊ ಅವರು ಹೊರಗಡೆ ಹೆಂಗೆ ಸರ್ ನಿಮ್ಮ ಜೊತೆಗೆ ಹೆಂಗಿದ್ರು ಅವರು? ನಾನು ಸುಮಾರು ಜನಕ್ಕೆ ಎಲ್ಲರೂ ಅದನ್ನೇ ಹೇಳ್ತಿರೋದು, ಗಿಲ್ಲಿ ಏನು ಚೇಂಜಸ್ ಇಲ್ಲ, ಜೆರಾಕ್ಸ್ ಅದು. ನೀವೇನು ಕೊಡ್ತಿರೋದು ಜೆರಾಕ್ಸ್ ಮಾಡ್ಕೊಡ್ತಾರಲ್ಲ ಆ ಥರ, ಒಳಗಡೆ ಏನಿರುತ್ತೆ ಅದು ಪ್ರಿಂಟ್, ಹಾಗೆ ಇದೆ. ಚೇಂಜಸ್ ಏನಿಲ್ಲ. ಓಕೆ, ಯಾವಾಗ ಶುರು ಆಯ್ತು ಸರ್ ನಿಮ್ಗೆ ಅವ್ರಿಗೆ ಅವರ ಫ್ರೆಂಡ್ಶಿಪ್ ಯಾವಾಗ ಶುರು ಆಯ್ತು? ಗಿಲ್ಲಿ ಅವ್ರು ಯಾವಾಗ ಪರಿಚಯ ಆದ್ರು? ಬೆಂಗಳೂರಲ್ಲೇ ಪರಿಚಯನಾ ಅಥವಾ ನೀವು ಮುಂಚಿತವಾಗ್ಲೂ ಫ್ರೆಂಡ್ಸ್ಗಳ ಹೇಗೆ? ಇಲ್ಲ, ಗಿಲ್ಲಿ ನನಗೂ ಏನೂ ಪರಿಚಯ ಇರಲಿಲ್ಲ. ನಾವು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಕುಮಾರ್ ಅಂತಿದ್ದಾರಲ್ಲ, ಆ ಡೈರೆಕ್ಟ್ರು ಒಂದು ಮ್ಯಾನ್ಷನ್ ಹೌಸ್ ಅಂತ ಮುತ್ತು ಅಂತ ಒಂದು ಸಿನಿಮಾ ಮಾಡ್ತಿರೋ, ಅದಕ್ಕೆ ನಮ್ಮ ನವೀನ್ ಸಜ್ಜು ಸರ್ ಹೀರೋ. ಅವ್ರ ಜೊತೆಗೆ ನನಗೆ ಏನಾಗುತ್ತೆ, ನವೀನ್ ಸಜ್ಜು ಸರ್ಗೆ ಒಂದು 4 ರಿಂದ 5 ತಿಂಗಳು ಬಾಂಡಿಂಗ್ ಇತ್ತು ನನಗೆ. ಸಿನಿಮಾ ಶೂಟಿಂಗ್ ಹೋದಾಗ ಮಡಿಕೇರಿಲಿ ಅವರು ನನ್ನ ಅಬ್ಸರ್ವೇಷನ್ ಮಾಡ್ತೀರಿ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಿ, ಮತ್ತು ಚೆನ್ನಾಗಿ ಡೈಲಾಗ್ ಕೇಳ್ತೀರಾ, ನೀವು ಒಂದು ಕೆಲಸ ಮಾಡಿ, ನಮ್ಮದೊಂದು ಸಬ್ಜೆಕ್ಟ್ ಇದೆಯಲ್ಲ, ಅವಾಗೇನೋ ಸ್ಟಾರ್ಟ್ ಆದರೆ ಬಂದು ಡೈಲಾಗ್ ಬರ್ಕೊಡ್ತೀರಾ ನೀವು ಅಂತ ಹೇಳ್ಬಿಟ್ಟು ನನಗೆ ಕೇಳಿದ್ರು ಅವರು. ನನಗೆ ಅವ್ರಿಗೂ ತುಂಬ ಚೆನ್ನಾಗಿತ್ತಲ್ಲ, ಸರಿ ಸರ್ ಅಂದ್ಕೊಂಡು ಹೋದೆ. ಹಾಗೆಲ್ಲ ಸ್ಕ್ರಿಪ್ಟ್ ಗಿಫ್ಟ್ ಏನಿರುತ್ತೋ ಅದನ್ನೆಲ್ಲ ಮಾಡ್ತಾ ಇದ್ವಿ. ಜೊತೆಗೆ ನವೀನ್ ಸಜ್ಜು ಸರ್ ಜೊತೆಲೂ ಒಂದು ಟೀಮ್ ಇತ್ತು. ಯಾರು ನಮ್ಮ ಅಂದಣಿ ಸರ್ ಅಂತಿದ್ರು, ಪ್ರಸಾದ್ ಸರ್ ಅಂತಿದ್ರು, ಸೋಮು ಸರ್ ಅಂತಿದ್ರು, ಆಮೇಲೆ ಇನ್ನೂ ಸುಮಾರು ಜನ ಅವ್ರ ಜೊತೆಲಿ ಇದ್ದರು. ಅದಾದಮೇಲೆ ನಾನೇನು ಮಾಡಿದ್ರಿ, ನವೀನ್ ಸಜ್ಜು ಸರ್ ಜೊತೆ ಜಾಸ್ತಿ ಸ್ಪೇನ್ ಸ್ಪೆಂಡ್ ಮಾಡ್ತಿದ್ದಾಗ ನಾನು ಹೇಳಿದೆ, ಸರ್ ಈ ಕಂಟೆಂಟು ಮಳವಳ್ಳಿ ಮತ್ತು ಮಂಡ್ಯ ಆಗಿದೆ, ಆ ಕಡೆ ಯಾರು ಇದ್ದರೆ ಚೆನ್ನಾಗಿರುತ್ತೆ ಸರ್ ಡೈಲಾಗ್ ಬರೆಯೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಕೇಳಿದೆ ಅವ್ರನ್ನ. ಅವ್ರು ಇದ್ಕೊಂಡು ಅವ್ರು ಏನು ಹೌದಾ ಓಕೆ ನೋಡೋಣ ಇರಿ ಅಂತ ಹೇಳ್ಬಿಟ್ಟು ಹಿಂಗೆ ಸರ್ಚ್ ಮಾಡ್ತಾ ಗಿಲ್ಲಿ ವೀಡಿಯೋಸ್ ಒಂದ್ಸರಿ ತೋರಿಸು, ನಿಮಗೆ ಗಿಲ್ಲಿ ನಟ ಗೊತ್ತಾ ಅಂತಂದರು. ಗಿಲ್ಲಿ ನಟ ವೀಡಿಯೋಸ್ ನೋಡಿದ್ದೆ ನಾನು, ಆದರೆ ಗಿಲ್ಲಿ ನಟ ಅಂತ ಅವನ ಹೆಸರು ಗೊತ್ತಿರಲಿಲ್ಲ ನನಗೆ. ಆವಾಗ ಒಂದ್ಸರಿ ಗಿಲ್ಲಿ ನಟ ಅಂತ ಗೊತ್ತಿಲ್ಲ ಸರ್ ಅಂತಂದೆ. ನೋಡಿಲ್ವೇನ್ರಿ ವೀಡಿಯೋನ ಅಂತ ಹೇಳ್ಬಿಟ್ಟು ಸೀದಾ ತಗೊಂಡು ತೋರಿಸು ನನಗೆ. ಆವಾಗ ಅವನು ಟಿಕ್ ಟಾಕ್ ಕಿಟೆಗಳು ಅಂತೇಳಿ ಒಂದು ಮಚ್ಚು ಹಿಡ್ಕೊಂಡು ಮುತ್ತು ಮಾಸ್ಕೊಂಡು ಪುಟ್ಲಕ್ಷ್ಮಿ ಇವತ್ತು ನೀನು ಬಿಡಲ್ಲ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿದ್ದ. ನನಗೂ ತುಂಬ ಇಷ್ಟ ಆಗೋಯ್ತು. ನಾನು ಫಸ್ಟೇ ಮೈಸೂರಿಂದ ಬರ್ಬೇಕಾದ್ರೆ ಕಮೆಂಟ್ ಆಗ್ತಾನೆ, ನಾನು ಯಾವುದಪ್ಪ ಇದು ಫ್ಯೂಚರ್ ಮಾಸ್ಟರ್ ಪೀಸ್ ಆಗ್ಬಿಡುತ್ತಲ್ಲ ಅಂತೇಳಿ. ಆಯಿತು ಅಂತ ಹೇಳ್ಬಿಟ್ಟು ಹಂಗೆ ಇವ್ರು ಕರೆಸಿ ಸರ್ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಅಂತೇಳಿ ಸಿಟಿ ಕರೆಸಿದ್ರು. ಮೇ ಬಿ 2019 2020 ಇರಬೇಕು ಆಜು ಬಾಜು, ಅದು ಅಂದರೆ ಕೊರೋನಾ ಬರೋ ಟೈಮಲ್ಲಿ. ಸರಿ ಆಯಿತು ಅಂತೇಳಿ ಬಂದ ಗಿಲ್ಲಿ ಹೆಚ್ಚು ಕಮ್ಮಿ ಗಿಲ್ಲಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಗಿಲ್ಲಿ ವರ್ಕ್ ಮಾಡೋದು ಒಂದು 3 ರಿಂದ 4 ದಿನ ವರ್ಕ್ ಮಾಡೋದಂತ ಅನ್ಸುತ್ತೆ. ಅಲ್ಲ ಆ ಸ್ಕ್ರಿಪ್ಟ್ಗೆ ಲೋ ನವೀನಾಗಿ. ಅದಾದಮೇಲೆ ಕೊರೋನಾ ಟೈಮ್ ಬಂತು, ಎಲ್ಲ ಡಿವೈಡ್ ಆಗಿಬಿಟ್ವಿ. ಸರಿ ಆಯಿತು ಅಂತೇಳಿ ಆಮೇಲೆ ಎಲ್ಲರಿಗೂ ಫೋನಲ್ಲೇ ಕಾನ್ವರ್ಸೇಷನ್, ಆ ಕತೆ ಬಗ್ಗೆ ಗೀತೆ ಬಗ್ಗೆ ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಮಾಡ್ತಾಯಿದ್ವಿ. ಸೊ ಅಲ್ಲಿ ನನಗೆ ಗಿಲ್ಲಿ ನಟನ ಪರಿಚಯ ಆಗಿದ್ದು.